ದ್ವಾದಶ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳನ್ನು ಪ್ರತಿಬಿಂಬಿಸುತ್ತವೆ. ಮೂಲತಃ 64 ಜ್ಯೋತಿರ್ಲಿಂಗಗಳಿದ್ದವು ಎಂದು ನಂಬಲಾಗಿದ್ದು, ಅವುಗಳಲ್ಲಿ 12 ಅತ್ಯಂತ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ. 12 ಜ್ಯೋತಿರ್ಲಿಂಗ ತಾಣಗಳು ತಮ್ಮ ಆಯಾಯ ಪ್ರಧಾನ ದೇವತೆಯ ಹೆಸರನ್ನು ತೆಗೆದುಕೊಳ್ಳುತ್ತವೆ ಮತ್ತು ಪ್ರತಿಯೊಂದನ್ನು ಶಿವನ ವಿಭಿನ್ನ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಈ ಎಲ್ಲ ಸ್ಥಳಗಳಲ್ಲಿ ಪ್ರಾಥಮಿಕ ಚಿತ್ರವು ಲಿಂಗವಾಗಿದ್ದು, ಇದು ಪ್ರಾರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ಸ್ತಂಭವನ್ನು ಪ್ರತಿನಿಧಿಸುತ್ತದೆ ಮತ್ತು ಶಿವನ ಅನಂತ ಸ್ವಭಾವವನ್ನು ಸಂಕೇತಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಭಾರತದ 6ನೇ ಜ್ಯೋತಿರ್ಲಿಂಗ ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಪುಣೆಯ ಶಿರಾದನ್ ಗ್ರಾಮದಲ್ಲಿದೆ. ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದುದು. ಈ ಮಾಸದಲ್ಲಿ ಶಂಕರನ ಆರಾಧನೆಗೆ ವಿಶೇಷ ಮಹತ್ವವಿದ್ದು, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶಂಕರನನ್ನು ಪೂಜಿಸುವುದು ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತದೆ. ಭೀಮಾಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪುಣೆಯಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿರುವ ಶಿರಾದನ್ ಗ್ರಾಮದಲ್ಲಿದೆ. ಈ ದೇವಾಲಯದ ಬಳಿ ಭೀಮಾ ನದಿ ಹರಿಯುತ್ತದೆ. ಇಲ್ಲೇ ಉಗಮವಾಗುವ ಈ ನದಿ ಮುಂದೆ ಕೃಷ್ಣಾ ನದಿಯನ್ನು ಸೇರುತ್ತದೆ. ದೇವಾಲಯವನ್ನು ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು, 13ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ದಂತಕಥೆಯ ಪ್ರಕಾರ ರಾವಣನ ಸಹೋದರ ಕುಂಭಕರ್ಣ ಸಹ್ಯಾದ್ರಿ ಪರ್ವತದಲ್ಲಿ ಕರ್ಕಟಿ ಎಂಬ ರಾಕ್ಷಸಿಯನ್ನು ಭೇಟಿಯಾದ. ಇಬ್ಬರು ಪರಸ್ಪರ ವಿವಾಹವಾದರು. ಮದುವೆಯ ನಂತರ ಕುಂಭಕರ್ಣನು ಲಂಕೆಗೆ ಹಿಂತಿರುಗಿದನು. ಆದರೆ ಕರ್ಕಟಿ ಪರ್ವತದ ಮೇಲೆಯೇ ಇದ್ದಳು. ಕರ್ಕಟಿಯು ಮಗನಿಗೆ ಜನ್ಮ ನೀಡಿದಳು. ಈ ಮಗುವಿನ ಹೆಸರು ಭೀಮ, ತ್ರಿಪುರಾಸುರ ಎಂದು ಕರೆಯಲಾಗುತ್ತದೆ. ಭಗವಾನ್ ರಾಮನು ಕುಂಭಕರ್ಣನನ್ನು ಕೊಂದನು. ಅದನ್ನರಿತ ಕರ್ಕಟಿಯು ತನ್ನ ಮಕ್ಕಳನ್ನು ದೇವತೆಗಳಿಂದ ದೂರವಿರಿಸಲು ನಿರ್ಧರಿಸಿದಳು. ಬೆಳೆಯುತ್ತಾ ಭೀಮನು ತನ್ನ ತಂದೆಯ ಸಾವಿನ ಸೇಡು ತೀರಿಸಿಕೊಳ್ಳಲು ಯೋಚಿಸಿದನು. ಭೀಮನು ತಂದೆಯ ಸಾವಿನ ಸೇಡು ತೀರಿಸಿಕೊಳ್ಳಲು ಶಕ್ತಿಶಾಲಿಯಾದ ಬ್ರಹ್ಮದೇವನಿಗೆ ತಪಸ್ಸು ಮಾಡಿ ಅವನಿಂದ ವರ ಪಡೆದನು. ತನ್ನ ವರಬಲದಿಂದಾಗಿ ಎಲ್ಲ ದೇವತೆಗಳು ದೈವಭಕ್ತರ ಮೇಲೆ ಹರಿಹಾಯತೊಡಗಿದನು. ಅವನು ರಾಜ ಇಂದ್ರನನ್ನು ಪರಾಭವಗೊಳಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡನು. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ಬ ರಾಜ ಕಾಮರೂಪೇಶ್ವರನಿದ್ದನು. ಅವನು ಭಗವಾನ್ ಶಿವನ ಮಹಾನ್ ಆರಾಧಕನಾಗಿದ್ದನು. ಒಂದು ದಿನ ಭೀಮನು ಕಾಮೇಶ್ವರ ರೂಪ ರಾಜನು ಭೋಲೆನಾಥನನ್ನು ಪೂಜಿಸುವುದನ್ನು ನೋಡಿದನು. ಅವನು ರಾಜನನ್ನು ಸೆರೆ ಹಿಡಿದು ಜೈಲಿಗೆ ಹಾಕಿದನು. ಆದರೆ ರಾಜನು ಜೈಲಿನಲ್ಲಿಯೇ ಶಿವಲಿಂಗವನ್ನು ಮಾಡಿ ಶಂಕರನನ್ನು ಪೂಜಿಸಲು ಪ್ರಾರಂಭಿಸಿದನು. ಈ ವಿಷಯ ತಿಳಿದ ಭೀಮನು ರಾಜನು ನಿರ್ಮಿಸಿದ ಶಿವಲಿಂಗವನ್ನು ಖಡ್ಗದ ಸಹಾಯದಿಂದ ಒಡೆಯಲು ಪ್ರಯತ್ನಿಸಿದರ ಪರಿಣಾಮವಾಗಿ ಮಹಾದೇವ ಅಲ್ಲಿ ಪ್ರತ್ಯಕ್ಷನಾದನು. ಭೀಮನಿಗೂ ಶಿವನಿಗೂ ಭೀಕರ ಯುದ್ಧ. ಗೆದ್ದೋರ್ಯಾರೋ? ಭೀಮ ಮತ್ತು ಭಗವಾನ್ ಶಂಕರರ ನಡುವೆ ಭೀಕರ ಯುದ್ಧ ನಡೆಯಿತು. ಕೊನೆಯಲ್ಲಿ ಶಿವನು ಭೀಮನನ್ನು ಕೊಂದನು. ನಂತರ ದೇವತೆಗಳು ಶಿವನನ್ನು ಅದೇ ಸ್ಥಳದಲ್ಲಿ ಇರುವಂತೆ ಪ್ರಾರ್ಥಿಸಿದರು. ದೇವತೆಗಳ ಆಜ್ಞೆಯ ಮೇರೆಗೆ ಶಿವನನ್ನು ಶಿವಲಿಂಗದ ರೂಪದಲ್ಲಿ ಸ್ಥಾಪಿಸಲಾಯಿತು. ಅದೇ ಸ್ಥಳ ಮಹಾರಾಷ್ಟ್ರದ ಶಿರಾದನ್. ಭೀಮನೊಂದಿಗಿನ ಯುದ್ಧದ ಕಾರಣ ಈ ಜ್ಯೋತಿರ್ಲಿಂಗಕ್ಕೆ ಭೀಮಾಶಂಕರ ಜ್ಯೋತಿರ್ಲಿಂಗ ಎಂದು ಹೆಸರಿಸಲಾಯಿತು. ಅಲ್ಲದೆ ಈ ದೇವಾಲಯವು ಭೀಮಾ ನದಿ ತೀರದಲ್ಲಿರುವುದೂ ಕೂಡ ಈ ಹೆಸರಿಗೆ ಕಾರಣ. ಇವರಿಬ್ಬರ ನಡುವೆ ಯುದ್ಧ ನಡೆಯುವಾಗ ನೆಲಕ್ಕೆ ಬಿದ್ದ ಬೆವರಿನಿಂದ ಭೀಮಾ ನದಿಯ ಉಗಮವಾಯಿತು ಎಂಬ ನಂಬಿಕೆ ಇದೆ. ಮತ್ತೊಂದು ಐತಿಹ್ಯದ ಪ್ರಕಾರ ಇವರಿಬ್ಬರ ಕಾಳಗದಿಂದ ಉಂಟಾದ ಶಾಖವು ಭೀಮಾ ನದಿಯ ಹೊಟ್ಟಿಗೆ ಕಾರಣವಾಯಿತು. ಇದೇ ಕಾರಣದಿಂದಾಗಿ ಇದನ್ನು ಭೀಮಾಶಂಕರ ಎಂದು ಕರೆಯಲಾಗುತ್ತದೆ. ಭೀಮಾಶಂಕರವು ಒಂದು ರಕ್ಷಿತ ಕೆಂಪು ಮರಳನ್ನು ಹೊಂದಿರುವ ಅರಣ್ಯ ಪ್ರದೇಶವಾಗಿದ್ದು, ಸಮೀಪದ ಮನ್ಮೋಡ್ ಪರ್ವತದಲ್ಲಿ ಅಂಬಿಕಾ, ಭೂತಲಿಂಗ ಹಾಗೂ ಭೀಮಾಶಂಕರರ ಬೌದ್ಧ ಶೈಲಿಯ ಕೆತ್ತನೆಗಳಿವೆ. ಇದು 1034 ಅಡಿ ಎತ್ತರದಲ್ಲಿದ್ದು, ಭೀಮಾಶಂಕರನ ಮತ್ತೊಂದು ವೈಶಿಷ್ಟ್ಯವೆಂದರೆ ನಾನಾ ಫಡ್ನವೀಸ್ ಹೇಮದ್ಬಂತಿ ವಿನ್ಯಾಸದಲ್ಲಿ ನಿರ್ಮಿಸಿದ ಒಂದು ಭಾರೀ ಗಾತ್ರದ ಗಂಟೆಯನ್ನು ಸಹ ಕಾಣಬಹುದಾಗಿದೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.